ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ಹೇಳುತ್ತಾ, ಈ ವಿಡಿಯೋ ಮುಖಾಂತರ ನನ್ನೆಲ್ಲ ರೈತ ಬಾಂಧವರಿಗೆ ಏನೆಲ್ಲ ಈ ವಿಡಿಯೋ ಮುಖಾಂತರ ವಿಷಯಗಳನ್ನ ತಂದಿದ್ದೇನೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಈರುಳ್ಳಿ ಬೆಳೆಗಾರರಿಗೆ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಇಂದಿನ ಈರುಳ್ಳಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ಪ್ರತಿಯೊಂದು ಜಿಲ್ಲೆಗಳ ಮಾರುಕಟ್ಟೆಗಳ ಈರುಳ್ಳಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ಕೃಷಿ ಸಂಪದ 2.0 ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನೆಲ್ಲ ರೈತ ಬಂಧುಗಳು ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ವಿಶೇಷವಾಗಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಮತ್ತು ನನ್ನ ರೈತ ಬಾಂಧವರು ನನ್ನ ಚಾನಲ್ನ ಜಾಯಿನ್ ಆಗಬೇಕು ಅನ್ನೋರು ನನ್ನ ಚಾನಲ್ನ ಜಾಯಿನ್ ಆಗಿ, ಮತ್ತು ನಿಮ್ಮ ಸಮೀಪದಲ್ಲಿರುವ ಪ್ರಮುಖ ಮಾರುಕಟ್ಟೆಗಳಲ್ಲಿ ಕೃಷಿ ಮಾರುಕಟ್ಟೆಗಳಲ್ಲಿ ಇಂದಿನ ಈರುಳ್ಳಿ ಬೆಲೆ ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ. ವಿಶೇಷವಾಗಿ ಕಳೆದ ತಿಂಗಳಿಂದ ನಮ್ಮ ಈರುಳ್ಳಿ ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಕಂಗಾಲಾಗಿದ್ದು ನಿಮ್ಮ ಕಣ್ಮುಂದೆ ಇದೆ. ಯಾಕೆ ಕಂಗಾಲಾಗಿದ್ದರು ಅನ್ನೋದಾದರೆ, ಈರುಳ್ಳಿ ದರ ಪಾತಾಳಕ್ಕೆ ಇಳಿದಿತ್ತು. ಪಾತಾಳಕ್ಕೆ ಇಳಿಯಲು ಕಾರಣ ಹಲವಾರು ಕಾರಣಗಳಿವೆ ಸ್ನೇಹಿತರೆ. ಹಾಗಾಗಿ ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಾದ ಹುಬ್ಬಳ್ಳಿ, ಬಾಗಲಕೋಟೆ, ಬಾದಾಮಿ, ವಿಜಯಪುರ ಮತ್ತು ಬೆಂಗಳೂರು ಈ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಲೆ ಹೇಗಿದೆ ಅನ್ನೋದನ್ನು ವಾಸ್ತವ ಸಂಗತಿಗಳನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ಬಾಗಲಕೋಟೆಯಲ್ಲಿ ಸಣ್ಣ ಈರುಳ್ಳಿಯಿಂದ ಹಿಡಿದು ದೊಡ್ಡ ಗಾತ್ರದ ಈರುಳ್ಳಿವರೆಗೂ ಪ್ರತಿ ಕ್ವಿಂಟಲ್ಗೆ ಇಂದಿನ ಬೆಲೆ ಟೆಂಡರ್ ಆಗಿದೆ. ಈ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 1400ರಿಂದ ಹಿಡಿದು 2000ವರೆಗೂ ಬಾಗಲಕೋಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಇವತ್ತು ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ಹುಬ್ಬಳ್ಳಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 1200ರಿಂದ ಹಿಡಿದು 2200ವರೆಗೂ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗಿದೆ. ಇಲ್ಲಿ ನಿನ್ನೆ ಲೆಕ್ಕ ನೋಡಿದರೆ ಈ ದಿನ 200 ರೂಪಾಯಿ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮತ್ತು ಅದರಲ್ಲಿ ಬಾದಾಮಿಯಲ್ಲಿ ಇಲ್ಲಿ ಕಳೆದ ನಿನ್ನೆಕ್ಕಿಂತ ಇವತ್ತಿನ ದಿನ 100 ರೂಪಾಯಿ ಇಳಿಕೆ ಕಂಡಿದೆ ಅಂತ ಅನ್ಬೋದು. ಬಾದಾಮಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 800ರಿಂದ ಹಿಡಿದು 2000ವರೆಗೂ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗಿದೆ. ಅಲ್ಲಿ ಕ್ವಾಲಿಟಿ ವ್ಯಾಜ್ ಮೇಲೂ ಇದೆ. ಯಾಕಂದರೆ ಸಣ್ಣ ಗಾತ್ರದ ಈರುಳ್ಳಿಯಿಂದ ಹಿಡಿದು ದೊಡ್ಡ ಗಾತ್ರದ ಈರುಳ್ಳಿವರೆಗೂ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ಮಾರುಕಟ್ಟೆಯಾದ ವಿಜಯಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ 1000ದಿಂದ ಹಿಡಿದು 2000ವರೆಗೂ ಟೆಂಡರ್ ಆಗಿದೆ. ಇಲ್ಲಿ ಕ್ವಾಲಿಟಿ ವ್ಯಾಜ್ ಮೇಲೆ ಆಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಮಹಾರಾಷ್ಟ್ರದ ಪ್ರಮುಖ ಮಾರುಕಟ್ಟೆಗಳಾದ ಕೊಲ್ಲಾಪುರ ಮತ್ತು ಸಾಂಗ್ಲಿಯಲ್ಲಿ ಯಾವ ಈರುಳ್ಳಿ ಬೆಲೆ ಇವತ್ತಿನ ದಿನ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗಿದೆ ಅನ್ನೋದಾದರೆ, ಕೊಲ್ಲಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ 500ರಿಂದ ಹಿಡಿದು 2000ವರೆಗೂ ಟೆಂಡರ್ ಆಗಿದೆ. ಮತ್ತು ಇನ್ನೊಂದು ಅಲ್ಲೇ ಮಹಾರಾಷ್ಟ್ರದ ಇನ್ನೊಂದು ಮಾರುಕಟ್ಟೆಯಾದ ಸಾಂಗ್ಲಿಯಲ್ಲಿ ಪ್ರತಿ ಕ್ವಿಂಟಲ್ಗೆ 400ರಿಂದ ಹಿಡಿದು 2200ವರೆಗೂ ಪ್ರತಿ ಕ್ವಿಂಟಲ್ಗೆ ಟೆಂಡರ್ ಆಗಿದೆ ಸ್ನೇಹಿತರೆ. ಮತ್ತು ನಮ್ಮ ಬೆಂಗಳೂರು ಮಾರುಕಟ್ಟೆಯಾದ ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ 800ರಿಂದ ಹಿಡಿದು 2300ವರೆಗೂ ಟೆಂಡರ್ ಆಗಿದೆ ಪ್ರತಿ ಕ್ವಿಂಟಲ್ಗೆ. ಇಲ್ಲಿ ಸಣ್ಣ ಗಾತ್ರದ ಗಡ್ಡೆಯಿಂದ ಹಿಡಿದು ದೊಡ್ಡ ಗಾತ್ರದ ಡ್ರೈ ಗಡ್ಡೆವರೆಗೂ ಕ್ವಾಲಿಟಿ ವೇಜ್ ಮೇಲೆ ಟೆಂಡರ್ ಆಗಿದೆ. 500ರಿಂದ ಹಿಡಿದು ಮತ್ತು 2300ವರೆಗೂ ಇಲ್ಲಿ ಗರಿಷ್ಠ ರೇಟು ಕಂಡಿದೆ ಅಂತ ಅನ್ಬೋದು ಸ್ನೇಹಿತರೆ. ವಿಶೇಷವಾಗಿ ಕಳೆದ ವಾರಕ್ಕಿಂತ ಈ ವಾರ ದಿನೇ 100 ರೂಪಾಯಿ 50 ರೂಪಾಯಿ ಈರುಳ್ಳಿ ಬೆಲೆ ಏರ್ತಾನೇ ಇದೆ. ಈ ಮುಂಬರುವ ದಿನಗಳಲ್ಲಿ ಈ ದರ ಕಾಯಮಾಗಿ ನಿಲ್ಬೋದಾ ಅನ್ನೋದಾದರೆ ಇದನ್ನು ಹೇಳಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇದು ಹೊರ ರಾಷ್ಟ್ರಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗ್ತಾ ಇದ್ದರೆ ಮತ್ತು ನಮ್ಮ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟೋರೇಜ್ ಕಡಿಮೆ ಆಗಿದ್ದರೆ ದರ ಏರಿಕೆ ಆಗುವ ಎಲ್ಲ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನೋಡಿರಲ್ಲ ಸ್ನೇಹಿತರೆ, ನಮ್ಮ ಕರ್ನಾಟಕದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಬೆಲೆ ಹೇಗಿದೆ ಅನ್ನೋದನ್ನು. ಸ್ನೇಹಿತರೆ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾರೆಲ್ಲ ನನ್ನ ಚಾನಲ್ನ ಜಾಯಿನ್ ಆಗ್ಬೇಕಂತೀರಿ ರೈತ ಬಾಂಧವರು ಅವರೆಲ್ಲ ಬೇಗನೆ ಜಾಯಿನ್ ಆಗಿ ಸ್ನೇಹಿತರೆ.
ಮತ್ತೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು.